ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಲ್, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಜಯನಗರ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಇವತ್ತು ನಾನು ಏನು ಫೀಲ್ಡ್ ಪ್ರಾಕ್ಟೀಸ್ ಮಾಡ್ತೀನಿ ಅಂದರೆ ಸೆಕ್ಸಾಲಜಿ, ಮೇಲ್ ಫರ್ಟಿಲಿಟಿ. ಈ ವಿಷಯ ಬಗ್ಗೆ ಮಾತಾಡುವಾಗ ಎಷ್ಟೋ ಸತಿ ನಾನು ಈ ಎರಡು ಕಂಪೋನೆಂಟ್ ಅಥವಾ ಎರಡು ಆಯುರ್ವೇದಿಕ್ ಪವರ್ಫುಲ್ ಇಂಗ್ರೀಡಿಯೆಂಟು ಅಥವಾ ಆಯುರ್ವೇದಿಕ್ ವೈದ್ಯರು ಮೇನ್ಲಿ ಲೈಂಗಿಕ ಸಮಸ್ಯೆಗಾಗಿ ಅಥವಾ ಫರ್ಟಿಲಿಟಿ ಅಂದರೆ ಯಾವ ದಂಪತಿಗಳಿಗೆ ಮಕ್ಕಳಾಗ್ತಾ ಇಲ್ಲ ಅಂಥ ದಂಪತಿಗಳಿಗೆ ಕೊಡುವ ತುಂಬ ಕಾಮನ್ ಮೆಡಿಸಿನ್ ಅದು ಏನಂದರೆ ಅಶ್ವಗಂಧ ಮತ್ತು ಸಫೇದ್ ಮುಸ್ಲಿ. ಸರ್, ಪ್ರತಿ ಟೈಮ್ ನೀವು ಅಶ್ವಗಂಧ ಸಫೇದ್ ಮುಸ್ಲಿ ಹೇಳ್ತಾ ಇರ್ತೀರ. ಅಶ್ವಗಂಧ ಮೇಲೆ ನೀವು ಸಪ್ರೇಟ್ ವಿಡಿಯೋ ಮಾಡಿದ್ದೀರಾ, ಸಫೇದ್ ಮುಸ್ಲಿನಲ್ಲಿನೂ ವಿಡಿಯೋ ಆಲ್ರೆಡಿ ಇದೆ ತಮ್ಮದು. ಮತ್ತು ಇವೆರಡನ್ನ ಯಾಕೆ ಕಂಬೈನ್ ಮಾಡ್ತಾ ಇರ್ತೋ, ಕ್ಲಬ್ ಯಾಕೆ ಮಾಡ್ತಾರೆ ಅಂದರೆ ಔಟ್ ಆಫ್ ಕ್ಯೂರಿಯಾಸಿಟಿ ಅಶ್ವಗಂಧದ ರೋಲ್ ಏನಿದೆ, ಸಫೇದ್ ಮುಸ್ಲಿದ ರೋಲ್ ಏನಿದೆ, ಸಫೇದ್ ಮುಸ್ಲಿ ಹೇಗೆ ಕೆಲಸ ಮಾಡುತ್ತೆ, ಅಶ್ವಗಂಧ ಹೇಗೆ ಕೆಲಸ ಮಾಡುತ್ತೆ, ಇಬ್ಬರು ಒಳಗಡೆ ಇವತ್ತು ಕಂಪ್ಯಾರಿಸನ್ ಮಾಡೋಣ. ಇದು ಕಂಪ್ಯಾರಿಸನ್ ಹೇಗಂದರೆ, ಇಫ್ ಇನ್ ಕೇಸ್ ತಾವು ಕ್ರಿಕೆಟ್ ಲವರ್ ಇದ್ದರೆ ಒಬ್ರೊಬ್ರು ಏನು ಮಾಡ್ತಾರೆ ಅಂದರೆ ವೀರೇಂದ್ರ ಸೆಹ್ವಾಗ್ ಅವ್ರ ಫ್ಯಾನ್ ಇರ್ತಾರೆ. ಯಾಕೆ ಫ್ಯಾನ್ ಇರ್ತಾರೆ ಅಂದರೆ ಅವರು ಕಡಿಮೆ ಬಾಲ್ನಲ್ಲಿ ಜಾಸ್ತಿ ರನ್ ಮಾಡ್ತಾರೆ, ಅಂದರೆ ಪವರ್ಫುಲ್ ಸ್ಟ್ರೈಕರ್. ಪ್ರತಿ ಓವರ್ನಲ್ಲಿ 2 ಅಥವಾ 3 ಬೌಂಡ್ರಿ ಬಂದಿಲ್ಲ ಅಂದರೆ ಅವ್ರು ರೆಸ್ಟ್ಲೆಸ್ ಆಗಿಬಿಡ್ತಾರೆ. ಒಂದು ಕಡೆ ಪವರ್ ಇದೆ, ಸ್ಟ್ರೆಂತ್ ಇದೆ, ಮತ್ತೊಂದು ಕಡೆ ಏನಿದೆ ಮೆಂಟಲ್ ಕಾಮ್ನೆಸ್ಸು, ಸ್ಟೆಬಿಲಿಟಿ. ಪ್ಲೇಯರ್ಸ್ ಲೈಕ್ ರಾಹುಲ್ ದ್ರವಿಡ್ ಇರ್ಬೋದು, VVS ಲಕ್ಷ್ಮಣ್ ಇರ್ಬೋದು. ಅವ್ರು ಏನಂದರೆ ಇಡೀ ದಿನ ಆಡಂದ್ರೆ ಇಡೀ ದಿನ ಅವ್ರು ಆರಾಮಾಗಿ 300 to 350 ಡೆಲಿವರೀಸ್ನ ಫೇಸ್ ಮಾಡ್ಬೋದು ಬೈ ಸ್ಕೋರಿಂಗ್ ಜಸ್ಟ್ 50 ರನ್ಸ್, 50 ರನ್. ನಿಮಗೆ ಗೊತ್ತಿರ್ಬೋದು, ನಾನು ಒಂದು ದೊಡ್ಡ ನಮ್ಮ ದಿವಾಲ್ ರಾಹುಲ್ ದ್ರವಿಡ್ ಅವ್ರ ಫ್ಯಾನ್ ಇದ್ದೀನಿ. ಡ್ಯೂರಿಂಗ್ ಮೈ ಸ್ಕೂಲ್ ಡೇಸ್ ಅವಾಗ ಅಷ್ಟು ಟೆಲಿವಿಷನು, ಊರಿನಲ್ಲಿ ಅಷ್ಟು ಎಲೆಕ್ಟ್ರಿಸಿಟಿ ಇರ್ತಿರ್ಲಿಲ್ಲ. ನಾವು ಸ್ಕೂಲ್ ಮುಗ್ದಾದ್ಮೇಲೆ ಅಥವಾ ಡ್ಯೂರಿಂಗ್ ಸಮ್ಮರ್ ಹಾಲಿಡೇಸ್ ತೋಟಕ್ಕೆ ಹೋಗಿದ್ದಿರ್ತೀವಿ, ಸಣ್ಣ ರೇಡಿಯೋ ಇತ್ತು. ಸೊ ಅವಾಗ ನಾನು ಟೆಸ್ಟ್ ಮ್ಯಾಚಸ್, ಅದು ಇಂಡಿಯಾ ನ್ಯೂಜಿಲೆಂಡ್ ಇರ್ಬೋದು, ಇಂಡಿಯಾ ಪಾಕಿಸ್ತಾನ ಇರ್ಬೋದು, ರೇಡಿಯೋ ಮೇಲೆ ಕೇಳ್ತಿದ್ದೆ. ಇವತ್ತು ನಾಳೆ ಪೇಷನ್ಸ್ ಸಣ್ಣ ಹೆಂಗೆ ಹುಡುಗರ್ದು ಇಷ್ಟು ಏನಾಗಿದೆ ಅಂದರೆ 2020ನೇ ಅವ್ರಿಗೆ ಬೋರ್ ಆಗುತ್ತೆ. ಅಯ್ಯೋ ಯಾರು ಕೂತ್ಕೋಬೇಕಪ್ಪ 3 hours ಅಂತ. ನಾವು ಬೆಳಗ್ಗೆ 9:30ಗೆ ರೇಡಿಯೋ ಬಟನ್ ಆನ್ ಮಾಡಿಬಿಟ್ಟು ಸಾಯಂಕಾಲ 5 ಗಂಟೆಗೆ ರೇಡಿಯೋ ಇಡೀ ದಿನ ನಡೀತಿತ್ತು. ಒನ್ ಡೇನಲ್ಲಿ ರಾಹುಲ್ ದ್ರವಿಡ್ ಬ್ಯಾಟಿಂಗ್ ಬಂದರೆ ಫಸ್ಟ್ ಬಾಲ್ ಫೇಸ್ ಮಾಡಿದ್ರೆ ಈವ್ನಿಂಗ್ ಆ ಟೆಸ್ಟ್ ಮ್ಯಾಚ್ ಲಾಸ್ಟ್ ಬಾಲ್ವರೆಗೆ ಅವರೇ ಬಾಲ್ ಫೇಸ್ ಮಾಡ್ತಿದ್ವಿ. ಇಡೀ ದಿನ ಆಡ್ಬಿಟ್ಟು 46 ರನ್. ಆ ಫೀಲೇ ಬೇರೆ. ನೀವು 1000 ರನ್ ಮಾಡ್ಬೋದು, ಆ ಪರ್ಟಿಕ್ಯುಲರ್ ನೀವು 300 ಡೆಲಿವರೀಸ್ ಫೇಸ್ ಮಾಡಿಬಿಟ್ಟು. ಬಟ್ ಇಂಥ ಗ್ರೇಟ್ ಆಫ್ ದ ಗ್ರೇಟ್ ಮೆಗ್ರಾತ್ ಇರ್ಬೋದು, ಗಿಲಸ್ಪಿ ಇರ್ಬೋದು, ಶೋಯಬ್ ಅಖ್ತರ್ ಇರ್ಬೋದು, ವಸೀಂ ಅಕ್ರಮ್ 150 ಬಾಲ್ ಸ್ಪೀಡಿಂದ ಬಂದ ಮೇಲೆ ಆ ಇನ್ ಸ್ವಿಂಗ್ ಯಾರ್ಕರ್ಸು, ಆ ಸ್ವಿಂಗಿಂಗ್ ಡೆಲಿವರೀಸ್ನ ಟಕ್ಕಂತ ನಾಕ್ ಮಾಡಿಬಿಟ್ಟು ಬಾಲ್ನ ಕಾಲ್ನಲ್ಲಿ ಇಡ್ತಿದ್ರಲ್ಲ, ಆ ಟೇಸ್ಟೇ ಬೇರೆ. ಸೊ ನಾನು ಇದನ್ನು ಎರಡನ್ನ ಕ್ಯಾಟಗರೈಸ್ ಮಾಡಿದ್ದೀನಿ. ಸ್ವಲ್ಪ ಕ್ರಿಕೆಟ್ನಲ್ಲಿ ಹೋದೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಅಶ್ವಗಂಧ ಅಂದರೆ ಒಂದು ಕಡೆ ಮೈಂಡ್ನ ರಿಲ್ಯಾಕ್ಸ್ ಮಾಡುತ್ತೆ. ಇಟ್ ಈಸ್ ಲೈಕ್ ಆಂಗ್ಸಿಯೋಲೈಟಿಕ್ ಪ್ರಾಪರ್ಟಿ. ಸೊ ಅಶ್ವಗಂಧ ಅಂದರೆ ಫಾರ್ ಎಕ್ಸಾಂಪಲ್ ನಾವು ಕನ್ಸಿಡರ್ ಮಾಡೋಣ ರಾಹುಲ್ ದ್ರವಿಡ್ ಅಂತ. ಸೊ ರಾಹುಲ್ ದ್ರವಿಡ್ ನೋಡಿದ್ರೆ ನಿಮಗೆ ಏನೇನು ಬರುತ್ತೆ? ತುಂಬ ಡಿಸಿಪ್ಲಿನ್ನು, ಅನ್ನೆಸೆಸರಿ ಅಗ್ರೆಷನ್ ಇಲ್ಲ, ಕಾಮ್ ಮೈಂಡು, ಒಂದು ಒಳ್ಳೆ ಫೀಲಿಂಗು. ಅವ್ರಿಗೆ ನೋಡಿದ್ರೆ ಅಯ್ಯೋ ಪಾಪ ಅಂದರೆ ಹೀ ಈಸ್ ಫೇವ್ರೇಟ್ ಫಾರ್ ಆಲ್. ಅಪೋನೆಂಟ್ಸ್ಗಾಗಿಯೂ ಅವ್ರ ಫೇವ್ರೇಟೆ. ಸೊ ಅಶ್ವಗಂಧ ಇಸ್ ಫೇವ್ರೇಟ್ ಫಾರ್ ಆಲ್. ಯಾಕಂದರೆ ಮೈಂಡ್ನ ರಿಲ್ಯಾಕ್ಸ್ ಮಾಡುತ್ತೆ. ಹ್ಯಾಪಿ ಹಾರ್ಮೋನ್ಸ್, ಅದು ಆಕ್ಸಿಟೋಸಿನ್ ಇರ್ಬೋದು. ಆಕ್ಸಿಟೋಸಿನ್ ಇಸ್ ಹಾರ್ಮೋನ್ ಆಫ್ ಲವ್. ಸೊ ಲವ್ನ ಜಾಸ್ತಿ ಮಾಡೋಕ್ಕೆ. ಇಫ್ ಎಂಡೋರ್ಫಿನ್ ಏನಂದರೆ ಮೇನ್ಲಿ ಹಾರ್ಮೋನ್ ಆಫ್ ಪ್ಲೆಜರ್. ಆಮೇಲೆ 3ನೇ ಹಾರ್ಮೋನ್ ಅಂದರೆ ಡೋಪಾಮಿನ್. ಇಟ್ ಈಸ್ ಎ ಹಾರ್ಮೋನ್ ಆಫ್ ರಿಲೇಷನ್ಶಿಪ್. ಸೊ ಇಫ್ ಇನ್ ಕೇಸ್
ತಮಗೆ ಏನಾದರೂ ಇನಿಷಿಯಲ್ ಡೇಸ್ನಲ್ಲಿ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ಉದ್ರೇಕ ಫೀಲ್ ಆಗ್ತಾ ಉದ್ರೇಕನಲ್ಲಿ ಸಮಸ್ಯೆ ಫೀಲ್ ಆಗ್ತಾ ಇದೆ, ತಮಗೆ ಅನಿಸ್ತಾ ಇದೆ ನಾನು ಆಫೀಸ್ನಲ್ಲಿ ತುಂಬ ಕೆಲಸ ಮಾಡ್ತಾ ಇದ್ದೀನಿ, ನಾನು ತುಂಬ ಸ್ಟ್ರೆಸ್ಡ್ ಔಟ್ ಆಗಿದ್ದೀನಿ, ನನಗೆ ಓವರ್ ಸ್ಟ್ರೆಸ್ ಆಗಿದೆ, ನನಗೆ ಗೊತ್ತಾಗ್ತಾ ಇದೆ ನಂದು ಏನು ಪ್ರಾಬ್ಲಮ್ ಇದ್ದು ಸ್ಟ್ರೆಸ್ದಿಂದ ಆಗ್ತಾ ಇದೆ ಅಂದರೆ ಯು ಗೋ ಫಾರ್ ಅಶ್ವಗಂಧ. ಬಿಕಾಸ್ ಅಶ್ವಗಂಧ ಏನು ಮಾಡುತ್ತೆ, ನಿಮ್ಮ ಮೈಂಡ್ನ ರಿಲ್ಯಾಕ್ಸ್ ಮಾಡುತ್ತೆ, ಹ್ಯಾಪಿ ಹಾರ್ಮೋನ್ಸ್ನ ಉತ್ಪತ್ತಿ ಮಾಡುತ್ತೆ. ಹ್ಯಾಪಿ ಹಾರ್ಮೋನ್ಸ್ ಉತ್ಪತ್ತಿ ಆದಮೇಲೆ ಡೆಫಿನೆಟ್ಲಿ ಟೆಸ್ಟೋಸ್ಟೆರಾನ್ ಜಾಸ್ತಿ ಆಗಿಬಿಟ್ಟು ಒಳ್ಳೆ ಸೆಕ್ಸ್ ಡ್ರೈವ್ ಆಗುತ್ತೆ. ಒಂದು ಸ್ಟಡಿ ಇದೆ 2019, ಈ ಸ್ಟಡಿನಲ್ಲಿ ಏನು ಮಾಡ್ತಾರೆ, ಪೇಷಂಟ್ಸ್ನ ಒಂದು 100 ಪೇಷಂಟ್ಸ್ನ ಏನು ಮಾಡ್ತಾರೆ, ಓವರ್ ಎ ಪೀರಿಯಡ್ ಆಫ್ 3 to 4 months ರೆಗ್ಯುಲರ್ ಆಗಿ ಅಶ್ವಗಂಧನ ಲೈಟಾಗಿ ಲ್ಯೂಕೋಮ್ ಮಿಲ್ಕ್ನಲ್ಲಿ 1 ಸ್ಪೂನ್ ಆ್ಯಡ್ ಮಾಡಿಬಿಟ್ಟು ಕೊಡ್ತಾರೆ ಓವರ್ ಎ ಪೀರಿಯಡ್ ಆಫ್ 3 to 4 months. ಸೊ ಟು ದಿ ಸರ್ಪ್ರೈಸ್ ಏನಾಗುತ್ತೆ, ಆಫ್ಟರ್ 3 months 100ನಲ್ಲಿ 90% ಜನರಿಗೆ ಎರೆಕ್ಷನ್ನಲ್ಲಿ ಬೆಟರ್ಮೆಂಟ್ ಫೀಲ್ ಆಗಿದೆ, ಟೈಮಿಂಗ್ ಇಂಪ್ರೂವ್ ಆಗಿದೆ, ಮೈಂಡ್ ರಿಲ್ಯಾಕ್ಸೇಷನ್ ಚೆನ್ನಾಗಾಗಿದೆ, ನಿದ್ರೆ ಕರೆಕ್ಟಾಗಿ ಆಗಿದೆ, ಓವರಾಲ್ ಬಾಡಿನಲ್ಲಿ ಎನರ್ಜಿ ಫೀಲ್ ಆಗ್ತಾ ಇದೆ. ಇದು ಪೇಷಂಟ್ ಫಿಸಿಕಲ್ ಲೆವೆಲ್ನಲ್ಲಿ ಆಗುವ ಚೇಂಜಸ್ಸು. ಬ್ಲಡ್ ಟೆಸ್ಟ್ ಮಾಡಿದಾಗ ಈ 100ನಲ್ಲಿ ಮೋಸ್ಟ್ ಆಫ್ ದ ಪೀಪಲ್ ದೇ ವೇರ್ ಟೆಸ್ಟೋಸ್ಟಿರಾನ್ ಲೋವರ್ ಸೈಡ್. ಸೊ ಅದರಲ್ಲಿ ಆಲ್ಮೋಸ್ಟ್ ಈ ಪೀರಿಯಡ್ ಆಫ್ 3 to 4 monthsನಲ್ಲಿ ದೇರ್ ಈಸ್ ಎ ರೈಸ್ ಆಫ್ 70% ಇನ್ ದ ಬ್ಲಡ್ ಟೆಸ್ಟ್ ಆಫ್ ಟೆಸ್ಟೋಸ್ಟಿರಾನ್. ಸೊ ಅದಕ್ಕೆ ಆಂಗ್ಸೈಟಿ ರಿಲೇಟೆಡ್, ಸ್ಟ್ರೆಸ್ ರಿಲೇಟೆಡ್, ಓವರಾಲ್ ಒಂದು ವರ್ಕ್ ಪ್ರೆಷರ್ದಿಂದ ನಿಮಗೆ ಎರೆಕ್ಷನ್ನಲ್ಲಿ ಸಮಸ್ಯೆ ಫೀಲ್ ಆಗ್ತಾ ಇದ್ದರೆ ವಾಟ್ ಐ ಪರ್ಸ್ನಲಿ ಸಜೆಸ್ಟಿವ್ ಈಸ್ ದಿನ ರಾತ್ರಿ ಮಲಗಬೇಕಂದ್ರೆ 1 glass ಶುಗರ್ ಪಿಚ್ ಹಾಲಿನಲ್ಲಿ 1 ಸ್ಪೂನ್ ಅಶ್ವಗಂಧ ಪೌಡರ್ ಮಿಕ್ಸ್ ಮಾಡಿಬಿಟ್ಟು ಕುಡೀರಿ. ಸೊ ಅದು ಏನು ಮಾಡುತ್ತೆ, ನಿಮ್ಮ ಟೆಸ್ಟೋಸ್ಟಿರಾನ್ನ ಚೆನ್ನಾಗಿ ಮಾಡುತ್ತೆ. ಇವಾಗ ಅಶ್ವಗಂಧ ಬಗ್ಗೆ ನಾನು ಹೇಳಿದೆ. ಇವಾಗ ಸಫೇದ್ ಮುಸ್ಲಿ ಕಡೆ ಬರೋಣ. ಬಿಕಾಸ್ ದಿಸ್ ಈಸ್ ಆಲ್ಸೋ ಎ ವೆರಿ ಪವರ್ಫುಲ್ ಕಂಟೆಂಟ್. ಯಾಕಂದರೆ ಇದು ಒಂದು ಅಗ್ರೇಷನ್. ಹೇಗಂದರೆ ಟಿ ವಿ ಆನ್ ಮಾಡಿ ಮ್ಯಾಚ್ ಸ್ಟಾರ್ಟ್ ಆಗಿದೆ, ಫಸ್ಟ್ ಬಾಲಿಗೆ 100% ವೀರೇಂದ್ರ ಸೆಹ್ವಾಗ್ ಇದ್ದರೆ 4, ದಟ್ ಈಸ್ ಫಾರ್ ಕನ್ಫರ್ಮ್. ನಿಮಗೆ ಏನೋ ಫಿಸಿಕಲ್ ಲೆವೆಲ್ನಲ್ಲಿ ವೀಕ್ನೆಸ್ ಆಗ್ತಾ ಇದೆ, ನನಗೆ ಯಾವುದೇ ರೀತಿ ಮೆಂಟಲ್ ಸ್ಟ್ರೆಸ್ ಇಲ್ಲ ಸರ್, ಬಟ್ ಯಾಕೋ ನನಗೆ ಉದ್ರೇಕ ಕಡಿಮೆ ಆಗ್ತಾ ಇದೆ, ನನಗೆ ಸ್ವಲ್ಪ ಟ್ರಾವೆಲಿಂಗ್ ಮಾಡಿದ್ರೆ 1-2 ಕಿಲೋಮೀಟರ್ ನಡೆದ್ರೆ ನನಗೆ ಮಸಲ್ನಲ್ಲಿ ಕೈಕಾಲು ಇದು ಪೇನ್ ಆಗ್ತಾ ಇದೆ ಅಥವಾ ಕೈಕಾಲಿನಲ್ಲಿ ಸ್ಟ್ರೆಂತ್ ಇಲ್ಲ ಅಂತ ಫೀಲ್ ಆಗ್ತಾ ಇದೆ, 100% ಸಫೇದ್ ಮುಸ್ಲಿ ತಗೊಳ್ಳಿ. ಯಾಕಂದರೆ ಸಫೇದ್ ಮುಸ್ಲಿ ಏನಿದೆಯಲ್ಲ, ಇದು ಮೇನ್ಲಿ ಏನು ಫಾರ್ ಮಸ್ಕುಲರ್ ಅಥವಾ ಫಿಸಿಕಲ್ ಲೆವೆಲ್ ಮೇಲೆ ಕೆಲಸ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ತಾವು ಜಿಮ್ ಹೋಗ್ತಾ ಇದ್ದೀರಾ, ಬೇರೆ ಪ್ರೋಟೀನ್ ಸಪ್ಲಿಮೆಂಟ್ ತಗೋತಾ ಇದ್ದೀರಾ, ಅದ್ರ ಜೊತೆಯಲ್ಲಿ ಯು ಆ್ಯಡ್ ಸಫೇದ್ ಮುಸ್ಲಿ. ಬಿಕಾಸ್ ಮಸ್ಕುಲರ್ ಲೆವೆಲ್ನಲ್ಲಿ ತುಂಬ ಚೆನ್ನಾಗಿ ವರ್ಕ್ ಮಾಡಿಬಿಟ್ಟು ಏನಾಗುತ್ತೆ, ಮಸಲ್ ಸ್ಟ್ರೆಂತು, ಹಾರ್ಮೋನಲ್ ಲೆವೆಲ್ನಲ್ಲಿ ಏನಾಗುತ್ತೆ, ಟೆಸ್ಟೋಸ್ಟಿರಾನ್ನ ಬೂಸ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ವೆರಿ ಸೇಮ್ ಟೈಮ್ ಏನಾಗುತ್ತೆ, ಇದರದ್ದು ಏನು ಪ್ರಾಪರ್ಟಿ ಇದೆಯಲ್ಲ, ಇಮಿಡಿಯೇಟ್ಲಿ ಉತ್ತೇಜಕ ಅಂದರೆ ಇಮಿಡಿಯೇಟ್ಲಿ ಸೆಕ್ಸ್ ಮಾಡಬೇಕಂತ ಇಚ್ಛೋತ್ಪತ್ತಿ ಮಾಡುತ್ತೆ. ಬಿಕಾಸ್ ಇದರಲ್ಲಿ ಇರುವ ಕಂಪೋನೆಂಟ್ಸ್ ಏನು ಮಾಡುತ್ತೆ, ಬಾಡಿನಲ್ಲಿ ಇಮಿಡಿಯೇಟ್ಲಿ ಕಿಕ್ ಮಾಡುತ್ತೆ. ನೀವು ಒಂದು ಸತಿ ಸೇರಿದ್ರೆ 1-2 hours ಆದಮೇಲೆ ಉದ್ರೇಕ ಆಗ್ತಾ ಇಲ್ಲ, ಸಫೇದ್ ಮುಸ್ಲಿ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿ. ವೆರಿ ಸೇಮ್ ನೈಟ್ ಯು ಕ್ಯಾನ್ ಹ್ಯಾವ್ 2 or 3 times ಒಂದು ಒಳ್ಳೆ ಮೆಮೊರೇಬಲ್ ಮೂಮೆಂಟ್ಸ್ ಕ್ರಿಯೇಟ್ ಮಾಡ್ಬೋದು. ಸೊ ಸರ್ ನಾನು ಇವೆರಡೂ ಒಟ್ಟಿಗೆನೂ ತೊಗೋಬೋದಾ? 100% ಒಟ್ಟಿಗೆ ತೊಗೋಬೋದು ಅಥವಾ ಸೆಪ್ರೇಟ್ ಕೂಡ ತೊಗೋಬೋದು. ಫಾರ್ ಎಕ್ಸಾಂಪಲ್ ಅಶ್ವಗಂಧ ನಾನು ಹೇಳಿದೆ ಮೆಂಟಲ್ ಆಸ್ಪೆಕ್ಟ್ ಮೇಲೆ ಕೆಲಸ ಮಾಡುತ್ತೆ, ಮೈಂಡ್ ರಿಲ್ಯಾಕ್ಸ್ ಮಾಡುತ್ತೆ. ದಿನ ರಾತ್ರಿ ಮಲಗುವಾಗ 1 glass ಶುಗರ್ ಪಿಚ್ ಹಾಲಿನಲ್ಲಿ 1 ಸ್ಪೂನ್ ಮಿಕ್ಸ್ ಮಾಡಿಬಿಟ್ಟು ನೈಟ್ ತಗೊಳ್ಳಿ. ಸಫೇದ್ ಮುಸ್ಲಿ ಡೈಲಿ ಮಾರ್ನಿಂಗ್, ಇಫ್ ಫಾರ್ ಎಕ್ಸಾಂಪಲ್ ತಾವು ಜಿಮ್ ಹೋಗ್ತೀರಾ, 1 glass ಲೈಟಾಗಿ ಬಿಸಿ ಹಾಲಿನಲ್ಲಿ 1 ಸ್ಪೂನ್ ಅಶ್ವಗಂಧ, ಜಿಮ್ ಹೋಗೋಕ್ಕಿಂತ 1/2 hour ಬಿಫೋರ್ ತೊಗೊಂಡ್ಬಿಟ್ಟು ಜಿಮ್ ಹೋಗಿ. ಜಿಮ್ನಲ್ಲಿ ವರ್ಕೌಟ್ ಮಾಡುವಾಗ ಎನರ್ಜಿ ಲೆವೆಲೇ ಬೇರೆ ಇರುತ್ತೆ. ಸೊ ಈ ಎರಡರ ಕಂಪ್ಯಾರಿಸನ್ ಮಾಡಿದಾಗ ಸಫೇದ್ ಮುಸ್ಲಿ ಏನಿರುತ್ತೆ ಮೋರ್ ಆಫ್ ಫಿಸಿಕಲ್ ಲೆವೆಲ್ ಮೇಲೆ ಕೆಲಸ ಮಾಡುತ್ತೆ. ಅಶ್ವಗಂಧ ಏನು ಮಾಡುತ್ತೆ, ಮೆಂಟಲ್ ಲೆವೆಲ್ ಮೇಲೆ ಕೆಲಸ ಮಾಡುತ್ತೆ. ಸೊ ಒಂದು ಕಡೆ ವೀರೇಂದ್ರ ಸೆಹ್ವಾಗ್ ಇದ್ದರೆ ಮತ್ತೊಂದು ಕಡೆ ರಾಹುಲ್ ದ್ರವಿಡ್. ಸೊ ಈ ಡಿಫ್ರೆನ್ಸ್ ಯಾಕಂದರೆ ಇದು ಯಾಕೆ ಕಂಪ್ಯಾರಿಸನ್ ಅಂದರೆ ತಮಗೆ ಒಂದು ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗಬೇಕಂತ. ಯಾಕಂದರೆ ನಾನು ತುಂಬ ಟೆಕ್ನಿಕಲಿ ಮೆಡಿಕಲ್ ಟರ್ಮಿನಾಲಜಿ ಅಥವಾ ಮೆಡಿಕಲ್ ವರ್ಡ್ಸ್ ಯೂಸ್ ಮಾಡಿಬಿಟ್ರೆ ಸಮ್ ಟೈಮ್ ಏನೋ ಅಪ್ಪ ಏನು ಹೇಳ್ತಾ ಇದ್ದೀನಿ ಅಂತ. ಸೊ ಅದಕ್ಕೆ ಒಂದು ನಮ್ಮ
ವೀಕ್ಷಕರಿಗೆ ಈಜಿಲಿ ಅಂಡರ್ಸ್ಟ್ಯಾಂಡ್ ಆಗಲಿ ಅಥವಾ ಈಜಿಲಿ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ. ನಾನು ಸ್ಪೆಷಲಿ ಯಾರಿಗೆ ಹೇಳ್ತೀನಿ ಅಂದರೆ, ತಮ್ಮ ವಯಸ್ಸು ಏನಾದರೂ 18ದಿಂದ 70 ವರ್ಷವರೆಗೆ ಇದೆ, ನನಗೆ ಶುಗರ್ ಇದೆ, ಬಿ ಪಿ ಇದೆ, ಹಾರ್ಟ್ ಇದೆ, ಥೈರಾಯ್ಡ್ ಇದೆ, ಪ್ರಪಂಚದಲ್ಲಿ ಯಾವುದೋ ಕಾಯಿಲೆ ಹೇಳಿ ನನಗೆ ಅದು ಇದೆ ಅಂದ್ರೂ ಇದು ತಗೋಬೋದು. ಓನ್ಲಿ ಮಹಿಳೆಯರಿಗೆ ಪ್ರೆಗ್ನೆನ್ಸಿನಲ್ಲಿ ಸಫೇದ್ ಮುಸ್ಲಿ ಬೇಡ ಅಂತ ಹೇಳ್ತೀನಿ. ಮತ್ತೊಂದು ಏನಂದರೆ, ಫಾರ್ ಎಕ್ಸಾಂಪಲ್ ತಮಗೆ ಹೈಪೋಥೈರಾಯ್ಡಿಸಮ್ ಏನಾದರೂ ಇದ್ದರೆ ಸ್ವಲ್ಪ ಏನು ಮಾಡಿ, ಡೋಸೇಜ್ 1 ಸ್ಪೂನ್ ತೊಗೊಳಕ್ಕಿಂತ 1/2 ಸ್ಪೂನ್ ತೊಗೊಳ್ಳಿ, ಅಥವಾ ತಮ್ಮ ನಿಯರೆಸ್ಟ್ ಆಯುರ್ವೇದಿಕ್ ವೈದ್ಯರ ಹತ್ರ ಮೀಟ್ ಆಗಿಬಿಟ್ಟು ಅವ್ರ ಸಲಹೆ ಪ್ರಕಾರ ತೊಗೊಳ್ಳಿ. ಯಾಕಂದರೆ ಇದು ಇಮಿಡಿಯೇಟ್ ಕಿಕ್ ಕೊಡುತ್ತಲ್ಲ, ಅದಕ್ಕೆ ಸ್ವಲ್ಪ ಒಂದು ಡೋಸೇಜ್ ಕಡಿಮೆ ತೊಗೊಳ್ಳಿ, ಅಥವಾ ಆಯುರ್ವೇದಿಕ್ ವೈದ್ಯರ ಹತ್ರ ವಿಚಾರಿಸ್ಬಿಟ್ಟು ಇದು ತೊಗೊಳ್ಳಿ. ಸೊ ಹೋಪ್ಫುಲಿ ಈ ವಿಡಿಯೋ ಏನಿದೆಯಲ್ಲ, ಅಶ್ವಗಂಧ ಮತ್ತು ಸಫೇದ್ ಮುಸ್ಲಿ ಇದು, ಯಾಕಂದರೆ ನಮ್ಮ ಆಯುರ್ವೇದ ಅಥವಾ ಸೆಕ್ಸಾಲಜಿ ಯಾರು ಪ್ರಾಕ್ಟೀಸ್ ಮಾಡ್ತಾರಲ್ಲ, ಸೊ ಅವರು ರೆಗ್ಯುಲರ್ಲಿ ಯೂಸ್ ಮಾಡುವ ಇದು ಘಟಕ, ರೆಗ್ಯುಲರ್ಲಿ ಯೂಸ್ ಮಾಡುವ ಇಂಗ್ರೀಡಿಯೆಂಟು. ಸೊ ಇದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಹೋಪ್ಫುಲಿ ನಿಮಗೆ ಇಷ್ಟ ಆಗಿದೆ. ನಿಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.